ಜಿಲ್ಲೆಯಲ್ಲಿ 40 ವರ್ಷಗಳಿಂದ ಒಂದೇ ಮನೆಯವರು ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ. ಒಂದೇ ಮನೆಯಿಂದ ತಂದೆ, ಮಗ, ಸೊಸೆ, ಮೊಮ್ಮಗನಿಗೆ ಯಾಕೆ ಟಿಕೆಟ್ ಕೊಡಬೇಕು? ಇಷ್ಟು ವರ್ಷ ಮತ ಹಾಕಿದವರಿಗೆ ಅಧಿಕಾರ ನಡೆಸೋ ಹಕ್ಕಿಲ್ವಾ ಅಂತ ಕೇಂದ್ರದ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಪ್ರಶ್ನೆ ಮಾಡಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯದ ಮುಸ್ಲಿಮರು ದಕ್ಷಿಣ ಕ್ಷೇತ್ರದಲ್ಲಿ ಬಹುಸಂಖ್ಯಾತರಿದ್ದಾರೆ. ಶಿವಶಂಕರಪ್ಪ ಅವರ ನಿಧನ ಆದ್ಮೇಲೆ ಕ್ಷೇತ್ರವನ್ನ ನಮಗೆ ಕೊಡಬೇಕು ಅಂತ ಮುಸ್ಲಿಂ ಸಮುದಾಯದ ಮುಖಂಡರು ಕೇಳಿದ್ರೂ ಕೂಡ ಅವರಿಗೆ ಅವಮಾನ ಮಾಡಿದ್ದಾರೆ. ಇದು ಮಾತನಾಡೋ ರೀತಿನಾ ಅಂತ ಕೂಡ ಪ್ರಶ್ನೆ ಮಾಡಿದ್ರು. ಹಾಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿಗೆ ಪರ್ಯಾಯವಾಗಿ ಮೂರನೇ ಶಕ್ತಿಯನ್ನ ಕಟ್ಟೋ ಕನಸು ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಧಾನಸಭಾ ಉಪಚುನಾವಣೆ ಇದಕ್ಕೆ ವೇದಿಕೆಯಾಗುತ್ತೆ ಅಂತ ಮಾತನಾಡಿದ್ದಾರೆ. ಪೈಲ್ವಾನರು ಅವರು ಕುಸ್ತಿ ಒಂದ್ಸಲ ಗೆಲ್ತಾರೆ, ಒಂದ್ಸಲ ಸೋಲ್ತಾರೆ. ಆಟಾಡಕ್ಕಿದ್ರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಪಾಪ ಹುಡುಗ ಅವನು ಅದೇನೋ ಆತರವಾಗಿ ಮಾಡ್ಕೊಂಡ, ಏನು ಹೇಳಲ್ಲ. ಎಸ್ ತೆಕ್ಕೊಂಡಿದ್ದಾರೆ ವಾಪಸ್ಸು. ಹಾಂ, ಸರ್, ಮುಸ್ಲಿಮ್ಸಲ್ಲಿ ಜಾಗೃತಿ ಇರ್ತಕ್ಕಂಥ ಮುಸ್ಲಿಂ ಮತದಾರ ಇದ್ದರು. ಅವ್ರಿಗೆ ರಪ್ಪ ಅಂತ ಹೊಡೆದಂಗೆ ಆಗಿತ್ತು. 86,000 ಇದ್ದು ನಮಗೆ ಓಟ್ ಕೇಳಕ್ಕೆ, ಸೀಟ್ ಕೇಳಕ್ಕೆ ಹೋದರೆ ಬೆಂಗಳೂರಿಂದ ಅವಮಾನ ಮಾಡಿ ಕಳಿಸಿದ್ದಾರೆ. ಇವತ್ತು ಆ ಸಮಾಜಕ್ಕೆ ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ಇವತ್ತು ನಾನೇ ಬಂದಿದ್ದೇನೆ. ಈ ಸಮಾಜದ ಗೌರವ ಉಳಿಬೇಕಾ? ಮಾಡಿದ್ವಿ. 4 ಸಲ 5 ಸಲ ಮಾಡಿದ್ವಿ. ಶಿವಶಂಕರ್ ಅವ್ರ ಸೊಸೆಗೆ ಮಾಡಿದ್ವಿ, ಅವ್ರ ಮಗನಿಗೆ ಮಾಡಿದ್ವಿ. ಸೊ ಇದು ಟೂ ಮಚ್ ಇಸ್ ಟೂ ಬ್ಯಾಡ್. ಆದ್ದರಿಂದ ಹಾಂ, ಸೊ ಕೆಟ್ಟದಾಗ ಮಾತಾಡಿ ಇನ್ನೊಲ್ಲ. ನಿಮಗೆ ಬೆಂಗಳೂರಿನ ಜನ, ಥ್ರೂಔಟ್ ಕರ್ನಾಟಕದಿಂದ ಜನ ಬರ್ತಾರೆ ನೋಡ್ರಿ. ದಾವಣಗೆರೆ ಒಂದು ದೊಡ್ಡ ಕುರುಕ್ಷೇತ್ರ ಆಗತ್ತೆ. ಎಲ್ಲ ಧರ್ಮಗುರುಗಳು ಇಲ್ಲಿಗೆ ಬರ್ತಾ ಇದ್ದಾರೆ. He will be with us. He will be with us. ನಮ್ಮ ಜೊತೆಯಲ್ಲಿದ್ದು ಹೋರಾಟ ಮಾಡಿ ಇದೇನಿದು ಈ ಸಿದ್ಧಾಂತ ಇದೆ ಕರ್ನಾಟಕದಲ್ಲಿ, ಇದನ್ನು ಜಾರಿಗೆ ತರ್ತಕ್ಕಂಥದ್ದಕ್ಕೆ ಫಸ್ಟ್ MLA ಆಗಿ ವಿಧಾನಸೌಧದಲ್ಲಿ ಇದನ್ನು ಅವ್ರು ಎತ್ತಿ ಹಿಡಿತಾರೆ ಅನ್ನಕ್ಕಂಥ ವಿಶ್ವಾಸ ಇಟ್ಕೊಂಡು ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ವಿಲ್ ಬಿ ಎ ಪೊಟೆನ್ಷಿಯಲ್ ಕ್ಯಾಂಡಿಡೇಟ್ ಫಾರ್ ಫ್ಯೂಚರ್ ಆಲ್ಸೋ. ಸೊ ಅನೇಕ ಜನ ಪಾರ್ಟಿಗೆ ಸೇರೋರು ಇದ್ದಾರೆ ನಮ್ಮ ಜೊತೆಯಲ್ಲಿ. 7-8 ದಿವಸ ಇಲ್ಲೇ ಇರ್ತೇನೆ. ಮಧ್ಯೆ ಮತ್ತೆ ನಿಮ್ಮನ್ನು ಮೀಟ್ ಮಾಡ್ತೀನಿ ನಾನು. ನಿಮ್ಮೆಲ್ಲರಿಗೂ ಧನ್ಯವಾದ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.